ಸಂಬಂಧ ಯಥಾರ್ಥವಾದ ಸಂಬಂಧ, ತಿಳುವಳಿಕೆಯ ಸಂಬಂಧ, ಸತ್ಯ ಸಂಬಂಧವಾಗಿತ್ತು. ಇಲ್ಲಿ ಭಾವನೆಗಳಿಗಿಂತ ಪ್ರಧಾನವಾಗಿ ಜ್ಞಾನವನ್ನೇ ಮಮ್ಮಾರವರು ಇಟ್ಟುಕೊಂಡಿದ್ರು. ಜ್ಞಾನದ ಯಥಾರ್ಥ ಸಂಬಂಧದಲ್ಲಿ ಅವರು ಬಂದಿರೋದ್ರಿಂದ ಬೇಗನೆ ಸಂಪನ್ನ ಆದರು. ಹಾಗಾಗಿ ಈಗ ನಾವೆಲ್ಲರೂ ಕೂಡ ಮಮ್ಮಾರವರನ್ನು ಅನುಸರಿಸುವುದೇನು ಅಂದರೆ, ಬರೀ ಭಾವನಾತ್ಮಕವಾಗಿದ್ದರೆ ಇಲ್ಲಿ ಕೆಲಸ ಆಗೋದಿಲ್ಲ, ಅದೆಲ್ಲ ಮುಗಿದಾಯಿತು. ಭಗವಂತನನ್ನು ನಂಬುವುದವರೆಲ್ಲ ಆಸ್ತಿಕರಾಗಿದ್ದು, ಆ ಆಸ್ತಿಕತೆಯಲ್ಲಿ ಅನೇಕ ಭಾವನೆಗಳು ಉಳ್ಳವರಾಗಿದ್ದು, ಆ ಭಾವನೆಗೆ ತಕ್ಕಂತೆ ಅನೇಕ ರೀತಿಯ ವ್ರತ, ನಿಯಮ, ಜಪ, ತಪ ಎಲ್ಲವನ್ನ ಅನುಷ್ಠಾನ ಅಳವಡಿಸಿಕೊಂಡು ಭಜನ, ಕೀರ್ತನ, ಮಹಿಮೆಯನ್ನ ಮಾಡಿಕೊಂಡು ಬಂದಿದ್ದೇವೆ. ಭಕ್ತಿ ಮಾರ್ಗ ಅಂದ್ರೇ ಅಲ್ಲಿ ಭಾವನೆಗಳಿಗೆ ಪ್ರಧಾನತೆ. ಆದರೆ ಸ್ವಯಂ ಪರಮಾತ್ಮ ಜ್ಞಾನಸಾಗರ ನಿರಾಕಾರನಾಗಿದ್ದರೂ ಸಹ ಪ್ರಜಾಪಿತ ಬ್ರಹ್ಮರವರ ಸಾಕಾರ ಶರೀರವನ್ನು ಮಾಧ್ಯಮ ಮಾಡಿಕೊಂಡು ಅವತರಣೆಯಾಗಿ ನಮ್ಮೆಲ್ಲರಿಗೆ ಜ್ಞಾನವನ್ನು ಬೋಧಿಸಿದ ನಂತರ ಭಾವನೆಗಳಿಂದ ಸತ್ತು ಸತ್ಯ ಜ್ಞಾನದ ಬೆಳಕಿನಲ್ಲಿ ಬದುಕನ್ನು ಕಟ್ಟಿಕೊಂಡವರು ನಾವು. ಹಾಗಾಗಿ ನಮಗೆ ಜ್ಞಾನ ಮಾರ್ಗದವರು ಅಂತ ಕರೀತಾರೆ. ಜ್ಞಾನ ಮಾರ್ಗದವರು ಅಂದರೆ ಇಲ್ಲಿ ಯಾವುದೇ ಒಂದು ರೀತಿಯ ಭಾವನಾತ್ಮಕವಾದ ಎಮೋಷನಲ್ ಆಗಿರತಕ್ಕಂಥ ಗೇಮ್ ಇಲ್ಲಿ ನಡೆಯುವುದಿಲ್ಲ. ಯಥಾರ್ಥವಾದಂಥ ಸತ್ಯದ ಆಟ ಇಲ್ಲಿ. ನಾವು ಬರೀ ಜ್ಞಾನ ಮಾರ್ಗ ಅಂತ ಹೇಳಿಕೊಂಡು ಭಾವನೆಗಳಲ್ಲೇ ಮುಳುಗಿದ್ವಿ. ಇಲ್ಲಿ ಸ್ವಲ್ಪ ಟೈಮ್ ಹಿಡಿತದೆ, ಯಾಕಂದ್ರೆ ಭಾವನೆಗಳು ವರ್ಕೌಟ್ ಆಗೋದಿಲ್ಲ. ಈಗ ಅದು ಕಾಲ ಮುಗೀತು, ಅದರ ಪೀರಿಯಡ್ ಅಲ್ಲ. ಈಗ ಹೇಳ್ತಾರಲ್ಲ, ಯಾವುದೇ ಒಂದು ರೋಗ ಬಂದಾಗ ಒಂದಷ್ಟು ಸಣ್ಣ ಡೋಸ್ ಕೊಡ್ತಾರೆ ಮೊದಲು. ಅದನ್ನು ಕೊಟ್ಟು ಅದಕ್ಕೂ ಕೂಡ ಅದು ಕಡಿಮೆ ಆಗೋದಿಲ್ಲ ಅಂತ, ಅದಕ್ಕೂ ಒಗ್ಗಿಬಿಟ್ಟಿದೆ ಅಂದಾಗ ಮತ್ತೆ ದೊಡ್ಡ ಡೋಸ್ ಕೊಡ್ತಾರೆ. ಅದಕ್ಕೂ ಒಗ್ಗಲ್ಲ ಅಂದಾಗ ಇನ್ನೂ ದೊಡ್ಡ ಡೋಸ್ ಕೊಡ್ತಾರೆ. ಹಾಗೆ ಈಗ ಭಕ್ತಿಯ ಡೋಸ್ ನಡೆಯೋದಿಲ್ಲ. ಏನಿದ್ರು ಜ್ಞಾನ ಅಷ್ಟೇ. ಇಲ್ಲಿ ನಾವು ಯಾರನ್ನೇ ಮಾತನಾಡಿಸಿ ಕೇಳಿದ್ರು ಕೂಡ ಓಂ ಶಾಂತಿ ಅಣ್ಣವರೇ, ಓಂ ಶಾಂತಿ ಅಕ್ಕವರೇ ಹೇಳ್ತೇವೆ. ಅದಾದ ನಂತರ ಹೊಸದಾಗಿ ಪರಿಚಯ ಆದ ತಕ್ಷಣ ಮೊದಲನೇ ಒಂದು ಪ್ರಶ್ನೆ ಬರೋದೇ ಜ್ಞಾನಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಸಹಜವಾಗಿ ಕೇಳ್ತೇವೆ ನಾವು. ನೋಡಿ, ಅಲ್ಲೇ ಇದೆ ನಮ್ಮ ಒಂದೊಂದು ಮಾತಲ್ಲಿ ಎಷ್ಟು ಜ್ಞಾನ ಅಡಕವಾಗಿದೆ. ಯಾರೂ ಕೂಡ ಈ ಮಾತು ಕೇಳೋದಿಲ್ಲ. ಬೇಕಾದಂಥ ಮಾರ್ಗದಲ್ಲಿ ಇರಲಿ, ಅವರು ಈ ಮಾರ್ಗಕ್ಕೆ ಬಂದು ಎಷ್ಟು ವರ್ಷ ಆಯಿತು, ಜ್ಞಾನ ಮಾರ್ಗಕ್ಕೆ ಬಂದು ಅಂತ ಯಾರೂ ಕೇಳೋದಿಲ್ಲ. ಯಾಕಂದ್ರೆ ಅವೆಲ್ಲ ಭಕ್ತಿ ಮಾರ್ಗಗಳಾಗಿದೆ. ಭಕ್ತಿ ಯಾವಾಗ ಹುಟ್ಟಿತು ಅಂತ ಹೇಳಕ್ಕಾಗೋದಿಲ್ಲ. ಭಾವನೆ ಅದು ಯಾವಾಗ ಬೇಕಾದರೂ ಬಂದಿರ್ಬೋದು. ಆದರೆ ಜ್ಞಾನ ಹಂಗಿಲ್ಲ. ಇದು ಯಥಾರ್ಥ ತಿಳುವಳಿಕೆ ಆಗಿರೋದ್ರಿಂದ ಇದನ್ನು ಆ ಡೇಟು ಕೂಡ ನೆನಪಿಟ್ಕೊಳ್ಬೋದು ನಾವು. ಯಾವುದೋ ಒಂದು ನೀವು ಪಾಂಪ್ಲೆಂಟ್ ನೋಡಿದಾಗ ನಿಮಗೆ ಒಳೆದಿರಬಹುದು, ಸೆಂಟರಿಗೆ ಬಂದಾಗ ಒಳೆದಿರಬಹುದು, ಕೆಲವರಿಗೆ ಎಲ್ಲೋ ಒಂದು ಕಡೆ ಬ್ರಹ್ಮಕುಮಾರಿಯರ ಪ್ರವಚನ ಕೇಳಿದಾಗ ಒಳೆದಿರ್ಬೋದು ಸತ್ಯ, ಅಥವಾ ನೀವು ಒಳಗಡೆ ಬಂದು ಇಲ್ಲಿ ಕೋರ್ಸ್ ತಗೊಂಡ ಮೇಲೆ ಒಳೆದಿರ್ಬೋದು. ಅಂದರೆ ನಿಮ್ಮ ಮೊದಲಿನ ಭಾವನೆಗಳು ಏನಿತ್ತು, ಭಾವನಾತ್ಮಕವಾದಂಥ ಒಂದಷ್ಟು ಮಾಹಿತಿ ಏನಿತ್ತು, ಅದಕ್ಕಿಂತ ಹೆಚ್ಚಿನ ಸತ್ಯ ನನಗೆ ಯಾವತ್ತು ಅರ್ಥ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ನೆನಪಿರುತ್ತೆ. ಅದು ನನ್ನ ಸ್ವಯಂನ ಕುರಿತಾದ ಸತ್ಯ ಇರಬಹುದು, ಪರಮಾತ್ಮನ ಕುರಿತಾದ ಸತ್ಯ ಇರಬಹುದು, ಸೃಷ್ಟಿಯ ಕುರಿತಾದ ಸತ್ಯಗಳಿರ್ಬೋದು. ಯಾವತ್ತು ಗೊತ್ತಾಗುತ್ತೆ, ಯಾರಿಂದ ಗೊತ್ತಾಗುತ್ತೆ ಅನ್ನೋದು ಪಕ್ಕ ನಮಗಿಲ್ಲಿ ಗೊತ್ತಿರೋದ್ರಿಂದ ಇದನ್ನು ಕೇಳ್ತೇವೆ ನಾವು. ಎಷ್ಟು ವರ್ಷ ಆಯಿತು ಜ್ಞಾನಕ್ಕೆ ಬಂದು? ಅಂದರೆ ಅಸತ್ಯದಲ್ಲಿದ್ವಿ, ಈಗ ಸತ್ಯಕ್ಕೆ ಬಂದಿದ್ದೀವಿ. ಅಜ್ಞಾನದಲ್ಲಿದ್ವಿ, ಜ್ಞಾನಕ್ಕೆ ಬಂದ್ವಿ. ಎಮೋಷ್ನಲ್ ಆಗಿದ್ವಿ, ಈಗ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀವಿ. ಈ ಡಿಫರೆನ್ಸ್ ನಮ್ಗೆ ಕ್ಲಾರಿಟಿ ಇರುತ್ತೆ. ಹಾಗಾಗಿನೇ ಪ್ರತಿಯೊಬ್ಬರನ್ನು ಜ್ಞಾನಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಜ್ಞಾನ ಅಂದ್ರೇನು? ಬೆಳಕು. ಬೆಳಕಿನಲ್ಲಿದ್ದವರು ಎಡುತ್ತಾರ? ಇಲ್ಲ. ಎಡುತ್ತಾ ಇದ್ದೀವಿ ಅಂದ್ರೆ ಎಲ್ಲಿದ್ದೀವಿ? ಕತ್ಲಲ್ಲಿದೆ. ಹಾಗಾಗಿ ಇಲ್ಲಿ ತನಕ ನಾವು ಎಡವಿದ್ದೀವಿ. ತಿಳಿಲಾರ್ದನೋ ಕಂಡವರಿಗೆಲ್ಲ ಕೈ ಮುಗಿದಿದ್ದೀವಿ, ಕಂಡವರಿಗೆಲ್ಲ ಕಾಲಿಗೆ ಬಿದ್ದಿದ್ದೀವಿ, ಕಂಡದ್ದನ್ನೆಲ್ಲ ದೇವರು ಅಂತ ನಂಬಿದ್ವಿ. ಅದು ಭಾವನೆ, ಅದು ಬೇಕು ಕೂಡ. ಆದರೆ ಈಗ ಸ್ಪಷ್ಟ ಆದ ಮೇಲೆ
ಈಗ ನೋಡಿ, ರಾತ್ರಿ ಹೊತ್ತು ನಸುಗತ್ತಲಲ್ಲಿ ನೀವು ಎಲ್ಲಾದರೂ ಹೋಗ್ತಾ ಇದ್ದೀರಿ ಅಥವಾ ಕತ್ತಲಲ್ಲಿ ಅಂದಾಗ ರೋಡಲ್ಲಿ ಒಂದು ಅಡ್ಡಲಾಗಿ ಒಂದು ಪ್ಲಾಸ್ಟಿಕ್ ಒಂದು ಹಗ್ಗ ಬಿದ್ದಿದ್ರು ಕೂಡ ಎದುರ್ಕೊಂಡು ಓಡ್ತೀವಿ ನಾವು. ಯಾಕೆ? ನಾವು ಭಾವಿಸ್ತೀವಿ ಅಲ್ಲಿ ಏನು, ಅಯ್ಯೋ ಹಾವೇನಾದರೂ ಇದ್ದು ಬಿಡಬಹುದಾ, ಹಾವೇನಾದರೂ ಇದೆಯಾ, ಕಚ್ಚಿ ಬಿಡಬಹುದಾ, ಒಂದು ಭಯಕ್ಕೆ ಕತ್ತಲಿರೋ ಕಾರಣ ಭ್ರಮಿತರಾಗಿ ಭಯ ಪಡ್ತೇವೆ, ದಾರಿಯನ್ನು ಚೇಂಜ್ ಮಾಡ್ಕೊಳ್ತೇವೆ, ಹಿಂದಕ್ಕೆ ಓಡೋಗ್ತೀವಿ. ಅದೇ ಹಗಲೊತ್ತಾಗಿತ್ತು ಅಂದರೆ ಹಗ್ಗ ಯಾವುದು ಹಾವು ಯಾವುದು ಅಂತ ಸ್ಪಷ್ಟತೆ ಇದ್ದರೆ ನಾವು ಎದುರ್ಕೊಳ್ಳೋ ಮಾತೇ ಇರಲಿಲ್ಲ. ಅಲ್ಲದೇ ಇದ್ರೂ ಇದೆ ಅಂತ ಭ್ರಮಿಸ್ತಾ ಇದ್ದೀವಲ್ಲ, ಅದಕ್ಕೆ ಅದು ಕತ್ತಲಲ್ಲಿ ಮಾತ್ರ ಆಗುತ್ತೆ. ಅದೇ ಹಗಲೊತ್ತಾದ್ರೆ ಹಾವೇ ಇದ್ರೆ ಹಾವು ಅಂತ ಗೊತ್ತಿರುತ್ತೆ, ಹಗ್ಗ ಇದ್ರೆ ಆರಾಮಾಗಿ ದಾಟ್ಕೊಂಡು ಹೋಗಿರ್ತೀವಿ. ಅಂದ್ರೆ ಇಲ್ಲಿ ಅಜ್ಞಾನ ಇದ್ದಲ್ಲಿ ಭ್ರಮೆಗಳು ಭಾವನೆಗಳು ಅತಿಯಾದಾಗ ಅದು ಭ್ರಮೆಯ ರೂಪ ತಿರುಗಿಕೊಳ್ಳೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಬೆಳಕಿದ್ದಲ್ಲಿ ಒಂದು ಸ್ಪಷ್ಟತೆ ಇದ್ದಾಗ ನಾವಲ್ಲಿ ಭಯವನ್ನು ಪಡುವ ಅವಶ್ಯಕತೆ ಬೀಳೋದಿಲ್ಲ. ಬದಲಾಗಿ ಅಲ್ಲಿ ಪರಿಸ್ಥಿತಿಗಳು ಇರೋದಿಲ್ವ, ಹಾವೇ ಇರೋದಿಲ್ವ ಬೆಳಕಿದ್ರೆ ಅಂದರೆ ಖಂಡಿತ ಇರುತ್ತೆ. ಆದರೆ ಅದನ್ನು ಎದುರಿಸುವ ಯುಕ್ತಿಯನ್ನು ಅರ್ಥ ಮಾಡಿಕೊಳ್ತೇವೆ, ಅದನ್ನು ಎದುರಿಸುವ ವಿಧಾನವನ್ನು ಕಲಿತುಕೊಳ್ಳುತ್ತೇವೆ. ಆದರೆ ಭಯ ಪಡೋದ್ರಿಂದ ಏನೂ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ನಮಗೆ ಜ್ಞಾನ ಸಿಗುವುದಕ್ಕಿಂತ ಮುಂಚೆ ಮತ್ತು ಜ್ಞಾನ ಸಿಕ್ಕ ಮೇಲೆ ನನ್ನ ಶರೀರ ಏನು ಬದಲಾಗಿಲ್ಲ, 2 ಕೊಂಬೇನು ಬಂದಿಲ್ಲ. ನಮ್ಮ ಸಂಬಂಧಗಳೇನು ಇದ್ದಕ್ಕಿದ್ದಂಗೆ 100 ಇದ್ದುದು 500 ಆಗಲಿಲ್ಲ. ಆತ್ಮೀಯವಾಗಿ ಪರಿವಾರ ಜಾಸ್ತಿ ಆಗಿರ್ಬೋದು, ರಕ್ತ ಸಂಬಂಧಗಳು ಇರ್ತಾ ಇದೆ. ನಮ್ಮ ಸಂಪಾದನೆಯನ್ನು 1 ಕೋಟಿಗಟ್ಟಲೆ ಆಗ್ಬಿಟ್ಟಿಲ್ಲ. 1000 ರೂಪಾಯಿ ಬ್ಯಾಂಕಲ್ಲಿ ಇದ್ದಿದ್ದೇನೋ 1 ಕೋಟಿ ರೂಪಾಯಿ ಆಗಲಿಲ್ಲ ನಾವು ಜ್ಞಾನಕ್ಕೆ ಬಂದಿದ್ದೀವಿ ಅಂತ. ಅಥವಾ ನಮ್ಮ ಸಾಲಗಳೆಲ್ಲ ನಾವು ಜ್ಞಾನಕ್ಕೆ ಬಂದಿದ್ದೀವಿ ಅಂತ ಏನು ಮುಟ್ಟುಬಿಟ್ಟಿಲ್ಲ. ಪರಿಸ್ಥಿತಿಗಳೇನು ನಮಗೆ ಬರೋದು ನಿಂತಿಲ್ಲ. ಆಸ್ ಇಟ್ ಈಸ್ ಸೇಮ್ ಪಿಕ್ಚರ್ ಅದೇ ಇದೆ, ಓಡ್ತಾ ಇದೆ, ಅದೇ ಪಿಕ್ಚರ್ ರನ್ನಿಂಗಲ್ಲಿದ್ದೀವಿ. ಕತ್ತಲಿತ್ತು, ಇವಾಗ ಬೆಳಕಿದೆ. ಅಜ್ಞಾನದಲ್ಲಿದ್ದೀವಿ, ಜ್ಞಾನದಲ್ಲಿದ್ದೀವಿ ಅಂದರೆ ಕತ್ತಲಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಈಗ ಬೆಳಕಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಆಸ್ ಇಟ್ ಈಸ್ ಅದೇ ಶರೀರ, ಅದೇ ಸಂಬಂಧ, ಅದೇ ಉದ್ಯೋಗ, ಅದೇ ವ್ಯಾಪಾರ, ಅದೇ ಸಂಪಾದನೆ, ಅದೇ ಶೋಲ, ಅದೇ ಸಾಲ, ಅದೇ ಪರಿಸ್ಥಿತಿಗಳು, ಏನೂ ವ್ಯತ್ಯಾಸ ಇಲ್ಲ. ಆದರೆ ವ್ಯತ್ಯಾಸ ಆಗಿರೋದು ಎಲ್ಲಿ ಅಂದರೆ ಅವುಗಳನ್ನು ನೋಡುವ ದೃಷ್ಟಿಯಲ್ಲಿ ವ್ಯತ್ಯಾಸ ಆಗಿದೆ ನನಗೆ. ಅವುಗಳನ್ನು ಸ್ವೀಕರಿಸುವ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ. ಅವುಗಳನ್ನು ಎದುರಿಸುವ ವಿಧಾನಗಳಲ್ಲಿ ವ್ಯತ್ಯಾಸ ಆಗಿದೆ. ಈ ವ್ಯತ್ಯಾಸ ಆಗಬೇಕಾಗಿರೋದು ಪರಿಸ್ಥಿತಿಗಳೆಲ್ಲ ಬದಲಾಗಬೇಕಾಗಿರೋದು ಸ್ವಸ್ಥಿತಿ. ಬಹಳ ಜನ ಎಲ್ಲಿ ಬೇಜಾರು ಮಾಡ್ಕೊಳ್ತಾರೆ ಜ್ಞಾನಕ್ಕೆ ಬಂದ ಮೇಲೆ ಅಂತಂದರೆ, ಅಯ್ಯೋ ನಾನು ಜ್ಞಾನ ಮಾರ್ಗದಲ್ಲಿದ್ದೀನಿ, ಬಾಬಾರವ್ರ ಮನೇಲಿ ಹೋಗಿ ಅಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ಶ್ರೀಮತದಂತೆ ನಡೀತಾ ಇದ್ದೀನಿ, ನನಗಿದೆಲ್ಲ ಯಾಕೆ ಬರಬೇಕಾಗಿದ್ರೆ, ನನಗಿಷ್ಟೆಲ್ಲ ಪರಿಸ್ಥಿತಿಗಳು ಯಾಕೆ, ನನಗೆ ಯಾಕೆ ಅವಮಾನ, ನನಗೆ ಯಾಕೆ ನಷ್ಟ. ಅರೆ, ಹಳೆ ಪಿಕ್ಚರೇ ಓಡ್ತಾ ಇರೋದು, ಪಿಕ್ಚರ್ ಚೇಂಜ್ ಆಗಲ್ಲ. ನಾವು ಹಿಂದೇನು ಆ್ಯಕ್ಟ್ ಮಾಡಿದ್ದೀವಿ ಆ ಸಂಸ್ಕಾರದಲ್ಲಿ ಬಂದಿದೆ, ಅದು ಪಾತ್ರ, ಅದೇ ಪಾತ್ರ ಓಡ್ತಾ ಇರೋದು ರನ್ನಿಂಗಲ್ಲಿದೆ. ಅದು ಚೇಂಜ್ ಆಗಲ್ಲ ಜ್ಞಾನದಿಂದ. ನೀನು ಚೇಂಜ್ ಆಗಬೇಕು. ನಿನ್ನ ದೃಷ್ಟಿ, ನಿನ್ನ ಸ್ಥಿತಿ, ನಿನ್ನ ಸಂಕಲ್ಪ, ನಿನ್ನ ಕರ್ಮ, ನಿನ್ನ ಮಾತು, ನಿನ್ನ ನಡತೆ, ನಿನ್ನ ವ್ಯವಹಾರ, ನಿನ್ನ ಆಚಾರ, ನಿನ್ನ ವಿಚಾರ, ಇವು ಬದಲಾಗ್ತವೆ ಜ್ಞಾನ ಬಂದರೆ ಹೊರತಾಗಿ ಶರೀರ, ಸಂಬಂಧ, ಸಂಪತ್ತು, ವ್ಯವಹಾರ ಏನೆಲ್ಲ ಪರಿಸ್ಥಿತಿಗಳು ಅವು ಯಾವು ಅಲ್ಲ. ಮೊದಲೂ ಪರಿಸ್ಥಿತಿಗಳಿತ್ತು, ಈಗ ಪರಿಸ್ಥಿತಿ. ಹೇಗೆ ನೋಡ್ತಾ ಇದ್ದೀನಿ, ಮೊದಲು ಅಷ್ಟೊಂದು ಎದುರುಕೊಳ್ತಿದ್ದೆ, ಒಂದು ಸಣ್ಣ ಪರಿಸ್ಥಿತಿ ಬಂದರು, ಈಗ ಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಡ್ರಾಮಾ ಪಾಠ ಪಕ್ಕ ಆಗಿರೋದ್ರಿಂದ ಐ ಆಮ್ ಆಕ್ಟರ್, ಸೋಲ್ ಸಪರೇಟ್, ರೋಲ್ ಸಪರೇಟ್ ಅನ್ನೋದು ಗೊತ್ತಾಗಿರೋದ್ರಿಂದ ನಾನು ಸಾಕ್ಷಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ, ಸಮಾಧಾನವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ, ಶಕ್ತಿಯುತವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ, ಸ್ವಸ್ಥಿತಿ ಅಚಲವಾಗಿಟ್ಟುಕೊಂಡಿದ್ದೀನಿ, ಸಂಕಲ್ಪಗಳು ಶ್ರೇಷ್ಠವಾಗಿಟ್ಟುಕೊಂಡಿದ್ದೀನಿ, ವ್ಯವಹಾರಗಳು ಪರಿಶುದ್ಧವಾಗಿಟ್ಟುಕೊಂಡಿದ್ದೀನಿ. ಇದು ನನಗೆ ಗೊತ್ತಿರಬೇಕು.
ಒಳಗಡೆ ಚೇಂಜ್ ಆಗುತ್ತೆ ಹೊರತಾಗಿ ಹೊರಗಡೆ ಅಲ್ಲ. ಜ್ಞಾನದ ಕೆಲಸ ಒಳಗಡೆ ಚೇಂಜ್ ಮಾಡೋದೇ ಹೊರತಾಗಿ ಹೊರಗಡೆ ಅಲ್ಲ. ಬೀಜ ಸಂಸ್ಕಾರವನ್ನು ಚೇಂಜ್ ಮಾಡುತ್ತೆ ಜ್ಞಾನ. ನಮ್ಮ ಮಾನಸಿಕ ಸ್ಥಿತಿಯನ್ನು ಚೇಂಜ್ ಮಾಡುತ್ತೆ ಜ್ಞಾನ. ನಮ್ಮ ಆಂತರ್ಯ ಆತ್ಮವಿಶ್ವಾಸವನ್ನು ಕೊಡುತ್ತೆ ಜ್ಞಾನ. ಹೊರಗಿನ ಪಾತ್ರವನ್ನು ಪರಿವರ್ತನೆ ಮಾಡೋದಿಲ್ಲ. ಅದೇ ಥರ ಮಮ್ಮಾರವರು ಪ್ರಾಕ್ಟಿಕಲ್ ಆಗಿದ್ದರು. ಅವರು ಎಮೋಷ್ನಲ್ ಆಗಿ ಅಟ್ಯಾಚ್ಮೆಂಟ್ ಇರಲಿಲ್ಲ. ಬಾಬಾರವ್ರ ಜೊತೆ ಆಗಲಿ, ಯಜ್ಞದವ್ರ ಜೊತೆ ಆಗಲಿ, ಶಿವತಂದೆಯ ಜೊತೆಗಾಗಲಿ. ಯಥಾರ್ಥ, ಐ ಆಮ್ ಸೋಲ್, ಸನ್ ಆಫ್ ಗಾಡ್. ಫಸ್ಟ್ ಆರಂಭದಲ್ಲಿದ್ದು ನಾನೊಂದು ಆತ್ಮ, ಪರಮಾತ್ಮನ ಮಗು. ಆ ಒಂದು ಪ್ಯೂರ್ ಕನೆಕ್ಷನ್ ಇತ್ತು ಶಿವತಂದೆಯ ಜೊತೆಗೆ. ಬರ್ತಾ 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 ಜ್ಞಾನ ಪರಿಪಕ್ವ ಆದಾಗ ಸೋಲ್, ಸುಪ್ರೀಂ ಸೋಲ್, ಆ ಸುಪ್ರೀಂ ಅನ್ನೋದು ಪಾರ್ಟ್. ಸೋಲ್ 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 ಅಷ್ಟೆ. ಇವತ್ತಿನ ಮುರಳಿಯಲ್ಲೂ ಕೂಡ ಮಮ್ಮಾರವರು ಅದೇ ಬಾಬಾರವರ ವಿಚಾರವಾಗಿಯೇ ಹೇಳಿದ್ದಾರೆ. ಬಾಬಾ ಹೇಳ್ತಾರೆ, ಮಗು ಮೇ ಬಿ ಡ್ರಾಮಾ ಮೇ ಬಂದಾ ಹೂँ, ಮೇ ಬಿ ಎಕ್ಟ್ ಪಾರ್ಟ್ದಾರಿ ಹೂँ. ನಾನು ಒಬ್ಬ ಪಾತ್ರಧಾರಿ ಮಗು. ಜಗತ್ತೇನು ನನ್ನನ್ನು ಭಗವಂತ ಅಂತ ಕರೆದು ಬಿಟ್ಟಿದೆ, ಸೃಷ್ಟಿಕರ್ತ ಅಂತ ಕರೆದಿದೆ, ರಚಯಿತ ಅಂತ ಕರೆದಿದೆ. ದೊಡ್ಡ ದೊಡ್ಡ ಪದಗಳಲ್ಲಿ ನನ್ನನ್ನು ಕರೆದು ಬಿಟ್ಟಿದ್ದಾರೆ. ಭಾವನಾತ್ಮಕವಾಗಿ ನನ್ನ ಮೇಲೆ ವಿಶೇಷವಾದ ಅಭಿಮಾನ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಕಾರಣನೂ ಇದೆ. ಏನು ಅಂದರೆ, ನಂದು ಒಂದು ಪಾತ್ರ ಇದೆ ಈ ಜಗತ್ತಲ್ಲಿ. ನೀವೆಲ್ಲರೂ ಹೋಗಿ ಆಟ ಆಡೋರು, ಆಟದಲ್ಲಿ ಮಗ್ನ ಆಗೋದು, ಅಂತಿಮದಲ್ಲಿ ನಾನು ಬಂದು ಆಟವನ್ನು ಬಿಡಿಸಿ ಸ್ವಚ್ಛ ಮಾಡಿಸಿ ಸ್ನಾನ ಮಾಡಿಸಿ ಮನೆಗೆ ಕರ್ಕೊಂಡು ಬರೋದು ನನ್ನ ಕೆಲಸ.